ಚಿತ್ರದುರ್ಗದ ಹಿರಿಯೂರಿನ ಬಳಿ ತಡರಾತ್ರಿ ನಡೆದಂತಹ ಭೀಕರ ಬಸ್ ಅಪಘಾತದಲ್ಲಿ 17 ಮಂದಿ ಸಜೀವ ದಹನವಾಗಿದ್ದಾರೆ. ಲಾರಿ ಬಂದು ಬಸ್ಗೆ ಗುದ್ದಿದ ಪರಿಣಾಮ ಕ್ರಿಸ್ಮಸ್ ದಿನವೇ ಘನಘೋರ ದುರಂತ ಸಂಭವಿಸಿದೆ. ಲಾರಿ ಅಪಘಾತಕ್ಕೆ ಸೀಬರ್ಡ್ ಸ್ಲೀಪರ್ ಬಸ್ ಧಗಧಗನೆ ಹೊತ್ತಿ ಉರಿದಿದೆ. ಬಸ್ನಲ್ಲಿದ್ದ 17ಕ್ಕೂ ಹೆಚ್ಚು ಪ್ರಯಾಣಿಕರು ಸಜೀವ ದಹನವಾಗಿದ್ದಾರೆ. 9 ಜನ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಚಿತ್ರದುರ್ಗದ ಜಿಲ್ಲೆ ಹಿರಿಯೂರಿನ ಗೊರ್ಲತ್ತು ಕ್ರಾಸ್ ಬಳಿ ನಡೆದಂತಹ ಘೋರ ದುರಂತ ಮಧ್ಯರಾತ್ರಿ 2:30 ಸುಮಾರಿಗೆ ಸಂಭವಿಸಿರುವಂತಹ ದುರಂತ. ಈ ಬಸ್ ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೋಗ್ತಾ ಇತ್ತು. ಆ ಕಡೆ ಉತ್ತರ ಪ್ರದೇಶ ಕಡೆಯಿಂದ ಬಸ್ ಬೆಂಗಳೂರಿಗೆ ಬರ್ತಾ ಇತ್ತು. ಆ ಲಾರಿ ಆ್ಯಕ್ಚುಲಿ ಅದು ಹೈವೇ, ನ್ಯಾಷನಲ್ ಹೈವೇ, ಒನ್ ವೇ. ಆದರೂ ಕೂಡ ಎದುರುಗಡೆಯಿಂದ ಬರ್ತಾ ಇದ್ದ ಲಾರಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ಅಲ್ಲಿಂದ ರೋಡ್ ಪಕ್ಕಕ್ಕೆ ಬಂದು ಎದುರುಗಡೆ ಬರ್ತಾ ಇರೋ ಬಸ್ಗೆ ಡಿಕ್ಕಿ ಹೊಡೆದಿರೋದು. ಅದು ನಾನ್ AC ಸ್ಲೀಪರ್ ಕೋಚ್, ಸೀಬರ್ಡ್ ಟ್ರಾವೆಲ್ಸ್ ಅವರದ್ದು. ಈಗ ನೀವು ನೋಡ್ತಾ ಇರೋದು ಒಂದು ಕಡೆ ಹೊತ್ತಿ ಉರಿತಾ ಇರೋ ದೃಶ್ಯ, ಮತ್ತೊಂದು ಕಡೆ ಬಾಡಿಗಳನ್ನು ಶಿಫ್ಟ್ ಮಾಡ್ತಾ ಇದ್ದಾರೆ. 17 ಜನ ಬಸ್ ಒಳಗಡೆ ಸುಟ್ಟು ಕರಕಲಾಗ್ಬಿಟ್ಟಿದ್ದಾರೆ. ಬಾಡಿಗಳನ್ನು ಐಡೆಂಟಿಫೈ ಮಾಡೋಕ್ಕೆ ಆಗ್ತಾ ಇಲ್ಲ. ಯಾರ್ದು ದೇಹ ಇದು ಅಂತಲೇ ಗೊತ್ತಾಗ್ತಾ ಇಲ್ಲ. ಬೆಂಗಳೂರಿನಿಂದ 29 ಜನ ಪ್ರಯಾಣಿಕರು ಹೊರಟಿದ್ರು. ಅದರಲ್ಲಿ 25 ಜನ ಗೋಕರ್ಣಕ್ಕೆ ಹೊರಟಿದ್ರು. 2 ಕುಮಟಾ, 2 ಶಿವಮೊಗ್ಗ. ಬಸ್ ಡ್ರೈವರು, ಕಂಡಕ್ಟರು ಬಚಾವಾಗಿದ್ದಾರೆ. ಈಗ ಬಸ್ ಒಳಗಡೆ ಇದ್ದಂಥವ್ರನ್ನ ಆ ಮೃತದೇಹಗಳನ್ನು ಶಿಫ್ಟ್ ಮಾಡಲಾಗ್ತಾ ಇದೆ. ಗಾಯಾಳುಗಳನ್ನು ಹಿರಿಯೂರು ಮತ್ತು ಶಿರಾ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಅವರೆಲ್ಲ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ. ನೋಡಿ, ಬಸ್ಸು ಸ್ಕೆಲಿಟನ್ ಆಗಿಬಿಟ್ಟಿದೆ. ಅಸ್ಥಿ ಪಂಜರ ಮಾತ್ರ ಕಾಣ್ತಾ ಇದೆ, ಮೂಳೆಗಳು ಒಳಗಡೆ ಏನೂ ಇಲ್ಲ. ಆ ಪರಿಪ್ರಮಾಣದಲ್ಲಿ ಸುಟ್ಟು ಕರಕಲಾಗಿದೆ. ಅಗ್ನಿಶಾಮಕ ದಳದವ್ರು ಬಂದರು, SDRF ಅವ್ರು ಏನೋ ಇದ್ರಂತೆ, ಪೊಲೀಸರು ಬಂದರು, ಎಲ್ಲ ಬೆಂಕಿ ನಂದಿಸಿದ್ರು. ಬಟ್ ಆಗೋ ಅನಾಹುತ ಆಗೋಗಿತ್ತು ಅಷ್ಟೊತ್ತಿಗಾಗಲೇ. ತುಮಕೂರಿಂದ SP ಹೋಗಿದ್ದಾರೆ, ಚಿತ್ರದುರ್ಗ SP ಬಂದಿದ್ದಾರೆ, ಎಲ್ಲ ಸ್ಪಾಟಲ್ಲಿದ್ದಾರೆ. ಆಮೇಲೆ ರೋಡಲ್ಲೇ ಬಸ್ ಹೊತ್ತಿರೋದ್ರಿಂದ ರೋಡ್ ಬ್ಲಾಕ್ ಆಗಿಬಿಟ್ಟಿದೆ. ಹಾಗಾಗಿ ಬೇರೆ ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಇದೆ. ಅವ್ರನ್ನೆಲ್ಲ ಸರ್ವಿಸ್ ರೋಡ್ ಮುಖಾಂತರ ಕಳಿಸ್ತಾ ಇದ್ದಾರೆ. ಕ್ರೇನ್ ತಂದಿದ್ದಾರೆ ಲಿಫ್ಟ್ ಮಾಡೋದಕ್ಕೆ. 17 ಮಂದಿ ಸಜೀವ ದಹನ, ಘೋರ ದುರಂತ ಇದು. ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೊರಟಿತ್ತು ಬಸ್ ಅಂತ ಗೊತ್ತಾಗ್ತಾ ಇದೆ ಮಾಹಿತಿ. ಮೆಜೆಸ್ಟಿಕ್ನಿಂದ ಬಸ್ ಹತ್ತಿದ್ರಂತೆ ಪ್ರಯಾಣಿಕರೆಲ್ಲರೂ ಕೂಡ. ಬಸ್ ಹೊರಟಿದ್ದೆ ಮೆಜೆಸ್ಟಿಕ್ಕಿಂದ. ಗೋಕರ್ಣಕ್ಕೆ ಬುಕ್ ಮಾಡಿಕೊಂಡಿದ್ದರು 25 ಜನ. ಮೇಘರಾಜ್ ಮತ್ತು ವಿಜಯ್ ಭಂಡಾರಿ ಅನ್ನೋರು ಕುಮಟಕ್ಕೆ ಬಸ್ಸನ್ನು ಬುಕ್ ಮಾಡ್ಕೊಂಡಿದ್ರು. ಇಬ್ಬರು ಸೈಯದ್ ಜಮೀರ್ ಮತ್ತು ಮಶ್ರತ್ ಶಿವಮೊಗ್ಗಕ್ಕೆ ಬುಕ್ ಮಾಡ್ಕೊಂಡಿದ್ರು. ಒಟ್ಟು 29 ಜನ ಪ್ರಯಾಣಿಕರಿದ್ದ ಸ್ಲೀಪರ್ ಬಸ್. ಅದರ ಕೆಪಾಸಿಟಿನೇ 32. ಮಂಜುನಾಥ್, ಸಂಧ್ಯಾ, ಶಶಾಂಕ್, ದಿಲೀಪ್, ಪ್ರೀತಿ, ಸ್ವರಣ್, ಕವಿತಾ, ಅನಿರುದ್ಧ್, ಅಮೃತ, ಇಶಾ, ಸೂರಜ್, ಮಾನಸ, ಮಿಲನ, ಹೇಮರಾಜ್, ಕಲ್ಪನಾ, ಶಶಿಕಾಂತ್, ನವ್ಯ, ಕಿರಣ್, ಕೀರ್ತನ್, ಅಭಿಷೇಕ್, ನಂದಿತಾ ಇವರೆಲ್ಲ ಗೋಕರ್ಣಕ್ಕೆ ಬುಕ್ಕಿಂಗ್ ಮಾಡ್ಕೊಂಡಿದ್ರು ಅಂತ ಗೊತ್ತಾಗಿದೆ. ಅದರಲ್ಲಿ 15 ಜನ ಯುವತಿಯರು, 14 ಜನ ಯುವಕರು. ಈ ಥರ ಇತ್ತು ನೋಡಿ. ಈಗ ಬಸ್ಸಿಂದ ಬಾಡಿಗಳನ್ನು ತೆಗಿತಾ ಇರ್ತಕ್ಕಂಥ ದೃಶ್ಯವನ್ನು ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಕೆಲವರೆಲ್ಲ ಆಶ್ಚರ್ಯಕರ ರೀತಿಯಲ್ಲಿ ಮತ್ತು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಬಚಾವಾಗಿದೆ. ಕೆಲವರಿಗೆ ದುರಾದೃಷ್ಟ ಕಾಡಿತ್ತು. ಪಾಪ ಜವರಾಯ ಅಲ್ಲೇ ಹೊಂಚು ಹಾಕಿ ಕೂತಿದ್ದ. ಹಾಗಾಗಿ ಅವರಿಗೆ ಬಸ್ಸಿಂದ ಇಳಿಯೋಕ್ಕೂ ಕೂಡ ಟೈಮ್ ಕೊಟ್ಟಿಲ್ಲ. ಕಂಟೈನರ್ ಲಾರಿ ಚಾಲಕನ ಎಡವಟ್ಟಿನಿಂದಾಗಿ 17 ಜನ ಸ್ಥಳದಲ್ಲೇ ದುರ್ಮರಣಕ್ಕೀಡಾಗಿರುವಂಥ ಘಟನೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಗೊರ್ಲತ್ತು ಬಳಿ ನಡೆದಿದೆ. ಏನು ಬಸ್ನಲ್ಲಿ ಸೀಬರ್ಡ್ ಒಂದು ಸ್ಲೀಪರ್ ಕೋಚ್ ಬಸ್ನಲ್ಲಿ ಪ್ರಯಾಣ ಬೆಳೆಸಿದ್ದಂಥ 32 ಜನ ಬಸ್ನಲ್ಲಿ ಪ್ರಯಾಣ ಬೆಳೆಸಿದ್ರು. ಅವರಲ್ಲಿ 17 ಜನ ಈಗಾಗಲೇ ಸಜೀವ ದಹನಗೊಂಡಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ. ಈಗ ನಾವು ಸ್ಥಳದಲ್ಲಿದ್ದೀವಿ. ಘಟನಾ ಸ್ಥಳದಲ್ಲಿ ಕಾಣಬಹುದು ಈಗಾಗಲೇ NDRF ತಂಡ ಹಾಗೂ ಪೊಲೀಸ್ ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಂದ ಈಗಾಗಲೇ ಏನು ಮೃತದೇಹಗಳನ್ನು ಹೊರತೆಗೆಯುವಂಥ ಕೆಲಸ ಚುರುಕಾಗಿ ನಡೆಯುತ್ತಿದೆ. ಈಗಾಗಲೇ ಚಿತ್ರದುರ್ಗ ಜಿಲ್ಲೆಯ ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೂ ತುಮಕೂರು ಪೊಲೀಸರು ಹಾಗೂ ಚಿತ್ರದುರ್ಗ ಪೊಲೀಸರ ನೇತೃತ್ವದಲ್ಲಿ ಒಂದು ಮೃತದೇಹಗಳನ್ನು ಹೊರತೆಗೆಯುವಂಥ ಕೆಲಸ ಭರದಿಂದ ಸಾಗಿದೆ. ಸಂಪೂರ್ಣವಾಗಿ ಏನು ಹಿರಿಯೂರಿನಿಂದ ಬೆಂಗಳೂರಿಗೆ ತೆರಳುತ್ತಿದ್ದಂಥ ಕಂಟೈನರ್ ಲಾರಿಯ ಡಿಕ್ಕಿ ರಭಸಕ್ಕೆ ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ತೆರಳುತ್ತಿದ್ದಂಥ ಸ್ಲೀಪರ್ ಕೋಚ್ ಬಸ್ ಸಂಪೂರ್ಣವಾಗಿ ದಗದಗ ಒತ್ತಿ ಉರಿದಿದೆ. ಪರಿಣಾಮ ಬಸ್ನಲ್ಲಿ ಪ್ರಯಾಣ ಬೆಳೆಸಿದ್ದಂಥ 32 ಜನರಲ್ಲಿ ಈಗಾಗಲೇ 17 ಜನರು ಸ್ಥಳದಲ್ಲೇ ಒಂದು ಸಜೀವ ದಹನಗೊಂಡಿದ್ದಾರೆ. ಉಳಿದಂಥ ಅವ್ರನ್ನ ಚಿತ್ರದುರ್ಗ ಮತ್ತು ಹಿರಿಯೂರು ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಈಗಾಗಲೇ ನಾವು ಘಟನಾ ಸ್ಥಳದಲ್ಲಿ ಕಾಣಬಹುದು. ಸಂಪೂರ್ಣವಾಗಿ
ಬಸ್ ಸುಟ್ಟು ಕರಕಲಾಗಿದ್ದು ಮೃತದೇಹಗಳನ್ನು ಹೊರತೆಗೆಯುವಂಥ ಕೆಲಸ ಭರದಿಂದ ಸಾಗಿದೆ. ಅದೇ ರೀತಿ ಈಗಾಗಲೇ ಏನು ಸ್ಥಳಕ್ಕೆ ದೌಡಾಯಿಸಿರುವಂಥ IGP ರವಿಕಾಂತೇಗೌಡರ ನೇತೃತ್ವದಲ್ಲೂ ಕೂಡ ಈಗಾಗಲೇ ಮೃತದೇಹಗಳನ್ನು ತೆಗೆದು ಆಸ್ಪತ್ರೆಗೆ ಶಿಫ್ಟ್ ಮಾಡುವಂಥ ಕೆಲಸ ಭರದಿಂದ ಸಾಗಿದೆ. ಚಿತ್ರದುರ್ಗ SP ರಂಜಿತ್ ಭಂಡಾರು ಹಾಗೂ ತುಮಕೂರು SP ಅವರು ಕೂಡ ಮಧ್ಯರಾತ್ರಿ ಸ್ಥಳಕ್ಕೆ ದೌಡಾಯಿಸಿದ್ದು ಒಂದು ರಕ್ಷಣಾ ಕಾರ್ಯದಲ್ಲಿ ತಲ್ಲೀನರಾಗಿದ್ದಾರೆ. ಹಾಗೆ ಈಗ ಕೆಲವು ಕ್ಷಣಗಳಲ್ಲಿ ಕೆಲ ನಿಮಿಷಗಳ ಹಿಂದೆ ಅಷ್ಟೇ IGP ರವಿಕಾಂತೇಗೌಡರು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದು ಚಿತ್ರದುರ್ಗ ADC ಆಗಿರುವಂಥ ಏನು ಕುಮಾರಸ್ವಾಮಿ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಹಾಗೆ ರಕ್ಷಣಾ ಕಾರ್ಯ ಕೂಡ ಭರದಿಂದ ಸಾಗಿದ್ದು ಈಗಾಗಲೇ ಘಟನಾ ಸ್ಥಳದಲ್ಲಿ ಏನು ಸುಮಾರು 4 ಕ್ರೇನ್ ಹಾಗೂ 3 ಆಂಬ್ಯುಲೆನ್ಸ್ಗಳ ಹಾಗೂ ಒಂದು ಅಗ್ನಿಶಾಮಕ ದಳದ ಒಂದು ವಾಹನಗಳೊಂದಿಗೆ ರಕ್ಷಣಾ ಕಾರ್ಯದ ಒಂದು ಮೃತದೇಹಗಳನ್ನು ಹೊರತೆಗೆಯುವಂಥ ಕೆಲಸ ಭರದಿಂದ ಸಾಗಿದೆ. ಒಟ್ಟಾರೆ ಏನಂತಂದರೆ ಏನು ಬೆಳ್ಳಂಬೆಳಿಗ್ಗೆ ಒಂದು ಲಾರಿಯ ಒಂದು ಜವರಾಯನ ರೂಪದಲ್ಲಿ ಲಾರಿ ಚಾಲಕ ಬಂದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿ ಈಗಾಗಲೇ 17 ಜನ ಸಾವನ್ನಪ್ಪಿದ್ದು 9 ಜನರು ಆಸ್ಪತ್ರೆಗೆ ಒಂದು ಗಾಯಾಳುಗಳನ್ನು ಶಿಫ್ಟ್ ಮಾಡಲಾಗಿದೆ ಎಂಬ ಮಾಹಿತಿಯನ್ನು ಚಿತ್ರದುರ್ಗ SP ರಂಜಿತ್ ಭಂಡಾರು ತಿಳಿಸಿದ್ದಾರೆ. ಇದರ ಘಟನೆಯಿಂದಾಗಿ ಒಂದು ಸಂಚಾರ ಅಸ್ತವ್ಯಸ್ತಗೊಂಡಿದ್ದು ಸಂಪೂರ್ಣವಾಗಿ ಸುಮಾರು ಹಿರಿಯೂರು ಚಿತ್ರದುರ್ಗ ಮಾರ್ಗ ಬಂದ್ ಆಗಿದೆ ಅಂತ ಹೇಳ್ಬೋದು. ಈಗ ಸುಗಮ ಸಂಚಾರಕ್ಕೆ ಪೊಲೀಸರು ಕೂಡ ಹರಸಾಹಸ ಪಡ್ತಿರುವಂಥದ್ದು. ಕ್ಯಾಮ್ರಾಮನ್ ಅರ್ಜುನ್ ಜೊತೆ ಸಿದ್ದರಾಜು, ಪಬ್ಲಿಕ್ TV, ಚಿತ್ರದುರ್ಗ.